ಕರ್ತನೆ, ನಮಗಿಂತ ಒಳ್ಳೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನೀವೇ ನಮ್ಮ ಜೊತೆ ಎದ್ದು ನಡೆಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೆನ್. ಎಲ್ಲರಿಗೂ ನಮಸ್ಕಾರ. ಪ್ರೈಸ್ ದ ಲಾರ್ಡ್. ಈ ದಿನದಲ್ಲಿ ಕೂಡ ನಾವು ಕ್ರಮಬದ್ಧವಾಗಿ ಹತಸಾಕ್ಷಿಗಳಾಗಿ ತಮ್ಮ ಪ್ರಾಣಗಳನ್ನು ಅರ್ಪಿಸಿ ಕರ್ತನ ಸೇವೆಯಲ್ಲಿ ಬಲವಾಗಿ ಉಪಯೋಗಿಸಲ್ಪಟ್ಟಂತ ಅನೇಕ ಮಿಷನರಿಗಳು, ರಕ್ತ ಸಾಕ್ಷಿಗಳ ಕುರಿತು ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೀವಿ. ಇವತ್ತು ಕೂಡ ಒಬ್ಬ ದೇವ ಸೇವಕರ ಕುರಿತು ನಾವು ಧ್ಯಾನ ಮಾಡೋಣ. ಅದಕ್ಕೆ ಮುಂಚಿತವಾಗಿ ಈ ದಿನದ ಧ್ಯಾನಕ್ಕಾಗಿ ವಿಮೋಚನ ಕಾಂಡ 17ನೇ ಅಧ್ಯಾಯ ವಚನಗಳು 1ರಿಂದ 6 ವಚನಗಳು ನಾವು ನೋಡುವಾಗ, ಈ ಒಂದು ವಾಕ್ಯ ಭಾಗ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಾಕ್ಯ ಭಾಗವೇ. ಅನೇಕ ಸಾರಿ ನಾವು ಈ ವಾಕ್ಯಗಳನ್ನು ಧ್ಯಾನ ಮಾಡಿರ್ತೀವಿ. ಇಲ್ಲಿ ನೋಡುವಾಗ ಮರುಭೂಮಿಯಲ್ಲಿ ನೀರು ಅಂತ ನಾವು ನೋಡ್ತೀವಿ. ಇಲ್ಲಿ ಇಸ್ರಾಯೇಲ್ಯರು ಸಮೂಹವೆಲ್ಲ ಯೆಹೋವನ ಅಪ್ಪಣೆ ಮೇರೆಗೆ ಸೀನ್ ಎಂಬ ಅರಣ್ಯದಿಂದ ಹೊರಟು ಮುಂದೆ ಪ್ರಯಾಣ ಮಾಡಿ ರೆಫಿದೀಮಿನಲ್ಲಿ ಇಳ್ಕೊಳ್ತಾರೆ. ಅಲ್ಲಿ ಒಂದು ತೊಂದರೆ ಅವರಿಗೆ ಎದುರಾಗುತ್ತೆ. ಅದೇನಂತಂದ್ರೆ, ಕುಡಿಯುವುದಕ್ಕೆ ನೀರಿಲ್ಲದ ಕಾರಣದಿಂದ ಜನರು ಮೋಸೆ ಸಂಗಡ ವಾದಿಸುವಂತದ್ದು ನಾವು ನೋಡ್ತೀವಿ. ಮತ್ತೆ ಆವಾಗ ಆ ವಾದಿಸುವಂತ ಸಮಯದಲ್ಲಿ ಮೋಶೆ ಬಂದು, ನೀವು ಯಾಕೆ ಯೆಹೋವನನ್ನು ಪರೀಕ್ಷಿಸುತ್ತೀರಿ ಅಂತ ಹೇಳಿ ಅವರನ್ನು ಕೇಳ್ತಾರೆ. ಅಲ್ಲಿ ಆ ಜನರು ಆ ಬಾಯಾರಿಕೆ ಸಂಕಟದಿಂದ ಮೋಶೆ ಮೇಲೆ ಗುಣಗುಡ್ತಾರೆ. ನೀವು ನಮ್ಮ ಮಕ್ಕಳನ್ನು, ದನಗಳನ್ನು ಐಗುಪ್ತ ದೇಶದಿಂದ ಕರೆತಂದು ನೀರಿಲ್ಲದೆ ಸಾಯಿಸುವುದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ಅವರು ಗುಣಗುಟ್ಟುವಂತ ಒಂದು ಸನ್ನಿವೇಶವನ್ನು ಇಲ್ಲಿ ನಾವು ನೋಡ್ತೀವಿ. ಆಗ ಮೋಶೆ ಯೆಹೋವನಿಗೆ ಪ್ರಾರ್ಥನೆ ಮಾಡ್ತಾರೆ, ದೇವರಿಗೆ ಪ್ರಾರ್ಥನೆ ಮಾಡಿ, ಈ ಜನರಿಗೋಸ್ಕರ ನಾನು ಏನ್ ಮಾಡ್ಲಿ, ಇವರು ನನ್ನನ್ನು ಕಲ್ಲೆಸೆದು ಕೊಳ್ಳುವ ಹಾಗಿದ್ದಾರಲ್ಲ ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ, ದೇವರ ಏನ್ ಮಾಡ್ತಾರೆ, ನೀವು ನೈಲ್ ನದಿಯನ್ನು ಹೊಡೆದ ಆ ಕೋಲನ್ನು ಕೈಯಲ್ಲಿ ಹಿಡ್ಕೊಂಡು ಇಸ್ರಾಯೇಲ್ಯರ ಹಿರಿಯರಲ್ಲಿ ಕೆಲವು ಮಂದಿಯನ್ನು ಕರ್ಕೊಂಡು ಜನರ ಮುಂದೆ ಹೋಗು. ಆ ಸ್ಥಳಕ್ಕೆ ಹೋದಾಗ ಅಲ್ಲಿ ಹೋರೇಬಿನಲ್ಲಿರುವ ಬಂಡೆ ಮೇಲೆ ನಾನು ನಿನ್ನ ಎದುರಿಗೆ ನಿಲ್ತೀನಿ, ನೀನು ಆ ಬಂಡೆಯನ್ನು ಹೊಡೆದಾಗ ಅದರಿಂದ ನೀರು ಹೊರಡುವುದು ಅಂತ ಹೇಳ್ತಾರೆ. ಅದೇ ರೀತಿ ಅಲ್ಲಿ ಕೆಲವು ಮಂದಿ ಹಿರಿಯರನ್ನು ಕರ್ಕೊಂಡು ಹೋಗಿ ದೇವರು ಹೇಳಿದ ಹಾಗೆ ಆ ಬಂಡೆಯನ್ನು ನೋಡಿದಾಗ ಅಲ್ಲಿ ನೀರು ಬರುತ್ತೆ. ಅಲ್ಲಿಗೆ ಆ ಒಂದು ಸ್ಥಳಕ್ಕೆ 2 ಹೆಸರಿಡುತ್ತಾರೆ. ಒಂದು ಮಸ್ಸ ಅಂತ ಹೇಳಿ ಮತ್ತು ಮೆರೀಬಾ ಅಂತ ಹೇಳಿ. ಮತ್ತೆ ಮಸ್ಸ ಅಂದ್ರೆ ಪರೀಕ್ಷೆ, ಮೆರೀಬಾ ಅಂದ್ರೆ ವಾದ ಅಂತ ಹೇಳಿ ಆ ಹೆಸರನ್ನು ಇಡ್ತಾರೆ. ಪ್ರೀತಿ ಉಳ್ಳವರೇ, ಇಲ್ಲಿ ಇಸ್ರಾಯೇಲ್ಯರು ಸಂಕಟದ ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ ದೇವರನ್ನು ಪರೀಕ್ಷಿಸುವಂತದ್ದು ಇಲ್ಲಿ ನಾವು ನೋಡ್ತೀವಿ. ಇವತ್ತು ಪ್ರತಿಯೊಬ್ಬೊಬ್ಬರು ಕೂಡ ದೇವರ ಮೇಲೆ ಇಟ್ಟಿರುವಂತ ನಂಬಿಕೆ ಯಾವಾಗ ಅದು ಆ ನಂಬಿಕೆಯನ್ನು ತೋರ್ಪಡಿಸುತ್ತದೆ ಅಂತಂದ್ರೆ, ಕಷ್ಟದ ಸಮಯದಲ್ಲಿ ನಾವು ದೇವರ ಮೇಲೆ ಇಟ್ಟಿರುವಂತ ನಂಬಿಕೆ ಹೇಗಿದೆ ಅನ್ನುವಂಥದ್ದು ನಾವು ಪ್ರತಿಯೊಬ್ಬೊಬ್ಬರು ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು. ಸಂತೋಷವಾಗಿರುವಾಗ, ಮತ್ತೆ ಯಾವ ಕೊರತೆ ಇಲ್ಲದಾಗ, ಮತ್ತೆ ಆರೋಗ್ಯ ಮತ್ತೆ ಒಂದು ದೊಡ್ಡ ಆನಂದವು ನಮಗಿರುವಾಗ ಯಾವಾಗಲೂ ಕೂಡ ದೇವರನ್ನು ಆರಾಧಿಸುವುದು, ದೇವರ ಮೇಲೆ ನಂಬಿಕೆ ಕೂಡ ಬಲವಾಗಿರುತ್ತದೆ. ಆದ್ರೆ ಯಾವಾಗ ಕಷ್ಟ ಬರುತ್ತೋ ಆವಾಗಲೇ ನಮ್ಮ ನಂಬಿಕೆಯ ಬಲಹೀನವಾಗದಂತೆ ನಾವು ನೋಡ್ಕೊಳ್ಬೇಕು. ಇಲ್ಲಿ ಇಸ್ರಾಯೇಲ್ಯರು ನಮಗೊಂದು ಮಾದರಿ. ಯಾಕಂತಂದ್ರೆ ಅವರು ಇಷ್ಟು ದೂರ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ, ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ, ಅಂತ ದೊಡ್ಡ ಮಹತ್ ಕಾರ್ಯಗಳೆಲ್ಲ ಮಾಡಿ ಕರ್ಕೊಂಡು ಬಂದಂತ ದೇವರು, ಅವರ ಅಪ್ಪನ ಮೇರೆಗೆ ಇವರು ಐಗುಪ್ತ ದೇಶದಿಂದ ದೇವರು ಅವರನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ, ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ. ಆದ್ರೆ ಸ್ವಲ್ಪ ಕಷ್ಟ ಸಂಕಟ ಬಂದಾಗ ಮೋಶೆಗೆ ವಿರುದ್ಧವಾಗಿಯೂ ಮತ್ತು ದೇವರಿಗೆ ವಿರುದ್ಧವಾಗಿಯೂ
ಅವರು ಗುನುಗುಟ್ಟುವಂತ ಒಂದು ಕಾರ್ಯವನ್ನು ನಾವು ಆಗಾಗ ನೋಡ್ತಾ ಇರ್ತೀವಲ್ವಾ. ಈ ಒಂದು ಅವರು ಕಾನಾನಿಗೆ ಪ್ರಯಾಣ ಮಾಡುವಂತ ಸಮಯದಲ್ಲಿ ಎಷ್ಟೋ ಮಂದಿ ದೇವರಿಗೆ ವಿರುದ್ಧವಾಗಿ ಗುನುಗುಟ್ಟಿ ಎಷ್ಟೋ ಮಂದಿ ಕೂಡ ಆ ಕಾನಾನನ್ನು ನೋಡದೆ ಹೋದ್ರು. ಇದರಿಂದ ನಾವು ಕೂಡ ಯಾವಾಗಲೂ ಕೂಡ ಕಷ್ಟದ ಸಮಯದಲ್ಲಿ ನಾವು ದೇವರ ಮೇಲೆ ಇಟ್ಟಿರುವಂತ ನಂಬಿಕೆ ಬಲವಾಗಿರಬೇಕು. ಅದನ್ನ ನಾವು ಎಂದಿಗೂ ಕೂಡ ಮರೀಬಾರ್ದು. ಇದೆಲ್ಲ ನಮಗೊಂದು ದುಷ್ಟ ಅಂತಂದ್ರೆ ನಮಗೆ ಇವೆಲ್ಲ ಕೂಡ ಇವರು ನೋಡುವಾಗ ಈ ಇಸ್ರಾಯೇಲ್ರು ಹಿಂಗ್ ಮಾಡಿದ್ರು, ನಾವು ಆ ರೀತಿ ಮಾಡಬಾರದು ಅನ್ನುವಂತ ಒಂದು ಅವಗಾಹನೆ ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಬರಬೇಕು. ಆದ್ರಿಂದ ಪ್ರೇರೆ, ಈ ಒಂದು ಸಮಯದಲ್ಲಿ ಯೆಹೋವನೇ ನನಗೆ ಕುರುಬನು, ನಾ ಕೊರತೆ ಪಡನು ಅನ್ನುವಂತ ವಿಷಯ ನಾವು ಪ್ರತಿಯೊಬ್ಬೊಬ್ಬರು ಕೂಡ ತಿಳ್ಕೊಳ್ಬೇಕು. ಯಾಕಂತಂದ್ರೆ ಆತನೇ ನಮ್ಮನ್ನು ನಡ್ಸ್ಕೊಂಡು ಹೋಗುವಂತ. ನಾವು ಕೂಡ ಈಗ ಪ್ರಯಾಣ ಮಾಡ್ತಾ ಇದ್ದೀವಿ. ಅವ್ರ ಇಸ್ರಾಯೇಲ್ ಜನರು ಯಾವ ರೀತಿ ಆ ಒಂದು ಐಗುಪ್ತ ದೇಶದಿಂದ ದಾಸತ್ವದಿಂದ ಬಿಡುಗಡೆ ಆಗಿ ಈಗ ಕಾನಾನಿಗೆ ದೇವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೋ, ಅದೇ ರೀತಿ ನಮ್ಮನ್ನು ಕೂಡ ಈ ಲೋಕವೆಂಬ ಐಗುಪ್ತದಿಂದ ಆ ನಿತ್ಯ ಕಾನಾನು ಅಂದ್ರೆ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ನಡೆಸ್ಕೊಂಡು ಅಂತ ಈ ಆತ್ಮೀಕ ಒಂದು ಓಟದಲ್ಲಿ ಅನೇಕ ಕಷ್ಟಗಳು ಸಮಸ್ಯೆಗಳು ಬಂದಾಗಲೂ, ಸಂಕಟ ಬಂದಾಗಲೂ ದೇವರಿಗೆ ವಿರುದ್ಧವಾಗಿ ನಾವು ಗುನುಗುಟ್ಟದೆ ನಾವು ದೇವರ ಮೇಲೆ ನಂಬಿಕೆ ಇಟ್ಟು ಆತನ ಎಲ್ಲವನ್ನು ನೋಡ್ಕೊಳ್ತಾನೆ, ನನಗೆ ಸಹಾಯ ಮಾಡ್ತಾನೆ, ಇಕ್ಕಟ್ಟಿನಲ್ಲಿ ಆತನೇ ನನಗೆ ಸಹಾಯಕನಂತ ಹೇಳಿ ನಾವು ಮುಂದೆ ಸಾಗುವಂತದ್ದು ಬಹಳ ಪ್ರಾಮುಖ್ಯಕರವಾದಂತ ವಿಷಯವಾಗಿದೆ. ಇದನ್ನು ನಾವೆಲ್ಲರೂ ಕೂಡ ಮನದಟ್ಟು ಮಾಡಿಕೊಂಡು ನಮ್ಮ ಆತ್ಮಿಕ ಜೀವಿತದಲ್ಲಿ, ಸೇವೆ ಜೀವಿತದಲ್ಲಿ ಮುಂದೆ ಹೋಗುವಂತದ್ದು ಬಹಳ ಪ್ರಾಮುಖ್ಯ. ಈಗ ನಾವು ನೋಡ್ತಾ ಇದ್ದೀವಿ, ಎಷ್ಟೋ ಮಂದಿ ಮಿಷನರಿಗಳ ಚರಿತ್ರೆಯನ್ನು ಒಂದೊಂದು ದಿನ ಒಂದೊಂದು ಚರಿತ್ರೆಯನ್ನು ಬರ್ತಾ ಇದ್ವಿ. ಎಷ್ಟು ಉಜ್ಜೀವನ ತರುವಂತದ್ದಾಗಿದೆ. ಇದೇ ರೀತಿ ನಾವು ಕೂಡ ಇರಬೇಕು ಅನ್ನುವಂತ ಒಂದು ಆಕಾಂಕ್ಷೆ ನಮ್ಮಲ್ಲಿ ಹುಟ್ಟುತ್ತದಲ್ವಾ. ಅದಕ್ಕೋಸ್ಕರನೇ ನಾವು ಪ್ರತಿಯೊಬ್ಬೊಬ್ಬರು ದೇವರ ಮೇಲೆ ನಾವು ಆಧಾರ ಮಾಡಿಕೊಂಡು ನಾವು ಮುಂದೆ ಬೇಕು ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂತ ವಿಷಯವಾಗಿದೆ. ಬೇರೆ ಈ ಒಂದು ದಿನದಲ್ಲಿ ಕೂಡ ಒಬ್ಬ ಸೇವಕರು ಎಲ್ಲ ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ, ಇಕ್ಕಟ್ಟಿನಲ್ಲಿ ಕೂಡ ದೇವರ ಮೇಲೆ ಆಧಾರ ಮಾಡಿಕೊಂಡು ಒಂದು ಉತ್ತಮವಾದಂತ ಸೇವೆಯನ್ನು ಮಾಡಿ ಹತಸಾಕ್ಷಿಯಾಗಿ, ರಕ್ತ ಸಾಕ್ಷಿಯಾಗಿ ಅವರು ಗುರುತಿಸಲ್ಪಟ್ರು. ಚರಿತ್ರೆಯಲ್ಲಿ ಈ ಸೇವಕರು ಕೂಡ ಅವರು ತಮ್ಮ ಒಂದು ಜೀವಿತವನ್ನೇ ಮುಡುಪಾಗಿಟ್ಟಿರುವಂತ ಆತನ ಸಾಕ್ಷಿಯನ್ನು ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ. ಅವ್ರು ಯಾರಪ್ಪ ಅಂತಂದ್ರೆ ಸಂತ ಬೋನಿಫೇಸ್ ಅಂತ ಅವ್ರ ಹೆಸರು. ಸಂತ ಬೋನಿಫೇಸ್ ಇವರು 680 755 ಅಂದ್ರೆ 75 ವರ್ಷಗಳು ಇವರು ಅವ್ರ ಜೀವನದಲ್ಲಿ ಜೀವಿಸಿದಂತ ದಿನಮಾನಗಳು. ಇವರು ಜರ್ಮನಿಯರ ಅಪೋಸ್ತಲ ಎಂದು ಕರೆಯಲ್ಪಡುವ ಸಂತ ಬೋನಿಫೇಸು ಒಬ್ಬ ಇಂಗ್ಲಿಷ್ ಸುವಾರ್ತಿಕ ಮತ್ತು ಹುತಾತ್ಮ. ಅವರು ಕೆಲಸವು ಕೂಡ ಯುರೋಪಿನ ಜರ್ಮನಿ ಪ್ರದೇಶಗಳಲ್ಲಿ ಕ್ರೈಸ್ತ ಜೀವನವನ್ನು ಹರಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ವ್ಯಕ್ತಿಯಾಗಿದ್ರು. ಅವರ ಜೀವನವು ಉತ್ಸಾಹಭರಿತ ಸುವಾರ್ಥ ಬೋಧನೆ, ಸಭೆಯ ಸುಧಾರಣೆಗಳ ಮತ್ತು ರಕ್ತಸಾಕ್ಷಿಯ ಮರಣದಿಂದ ಗುರುತಿಸಲ್ಪಟ್ಟಂತ ವ್ಯಕ್ತಿಯಾಗಿರು. ಪ್ರಿಯರೇ, ಈ ಸೇವಕರ ಒಂದು ಜೀವನದಲ್ಲಿ ನಾವು ನೋಡುವಾಗ ಸಭೆಗೆಲ್ಲ ಪಿತಾಮಹ ಒಬ್ಬರಿದ್ರು. ಅವರು ಏನಂತಂದ್ರೆ ಟೆರ್ಲೋನಿಯನ್ ಅಂತ ಒಬ್ರು ಹೇಳ್ತಾರೆ. ಏನಂತಂದ್ರೆ ರಕ್ತ ಸಾಕ್ಷಿಯ ರಕ್ತವು ಸಭೆಯ ಬೀಜವಾಗಿದೆ ಅಂತ ಹೇಳಿ. ನೋಡಿ, ಇವರೆಲ್ಲ ರಕ್ತ ಸಾಕ್ಷಿಗಳಾಗಿ ತಮ್ಮ ಪ್ರಾಣಗಳನ್ನು ಅರ್ಪಿಸಿದ್ರಿಂದನೇ ಇವತ್ತು ಸಭೆಗಳು ಕೂಡ ಸ್ಥಾಪಿಸಲ್ಪಟ್ಟಿದೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಮಂದಿ ಮಿಷನರಿಗಳು ತಮ್ಮ ಜೀವಿತಗಳನ್ನು ತ್ಯಾಗ ಮಾಡಿ ಎಷ್ಟೋ ದೂರ ಪ್ರಯಾಣ ಮಾಡಿ ನಮ್ಮ ದೇಶಕ್ಕೆ ಬಂದು ಈ ವಾತಾವರಣ ಇದನ್ನೆಲ್ಲ ಕೂಡ ಅವರು ಎಲ್ಲವನ್ನು ಸಹಿಸಿಕೊಂಡು ಅನೇಕ ಕಷ್ಟಗಳನ್ನು ಅನುಭವಿಸಿ ತಮ್ಮ ರಕ್ತವನ್ನೇ ಸುರಿಸಿದ್ರು. ಅದರಿಂದಾಗಿ ಇವತ್ತು ಅನೇಕ ಸಭೆಗಳು ನಮ್ಮ ಭಾರತ ದೇಶದಲ್ಲಿ ಕೂಡ ಸ್ಥಾಪಿಸಲ್ಪಟ್ಟಿರುವಂತದ್ದು. ಅಂತಂದ್ರೆ ಇಲ್ಲಿ ರಕ್ತ ಸಾಕ್ಷಿಯ ರಕ್ತವು ಸಭೆಯ ಬೀಜವಾಗಿದೆ ಅಂತ. ಇದು ಎಂತ ಆಳವಾದಂತ ಸತ್ಯ ಅಲ್ವಾ.
ಇಂದಿನ ಸಭೆಗಳು ಕ್ರಿಸ್ತನಿಗಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದವರ ರಕ್ತದ ಮೇಲೆ ನಿರ್ಮಿಸಲ್ಪಟ್ಟಿದೆ ಅಂತ ಹೇಳಿ ಇಲ್ಲಿ ಒಂದು ದೊಡ್ಡ ಸೇವಕರು ಹೇಳ್ತಾರೆ. ಹೌದು, ಯಾಕಂತಂದ್ರೆ ಒಬ್ಬೊಬ್ಬರ ಒಂದು ಮಿಷನರಿಯ ರಕ್ತ, ಅವರ ತ್ಯಾಗ ಏನು, ಅದು ನಮ್ಮ ಪ್ರತಿ ಒಂದು ಭಾರತ ದೇಶದಲ್ಲಿ ಸ್ಥಾಪಿಸಲ್ಪಟ್ಟಂತ ಆ ಸಭೆಗಳು ಅದರ ಮೇಲೆ ಏನು ಸ್ಥಿರವಾಗಿ ನಿಲ್ಲುವಂತದ್ದಾಗಿದೆ. ಆದ್ರಿಂದ ನಾವು ಪ್ರತಿಯೊಬ್ಬೊಬ್ಬರು ಕೂಡ ತಿಳ್ಕೊಳ್ಳಬೇಕಾಗಿರುವಂತದ್ದು ಏನಂತಂದ್ರೆ, ನಾವು ಯೇಸುಗಾಗಿ ಪ್ರಾಣವನ್ನು ಅರ್ಪಿಸುವುದು ಎಂದಿಗೂ ನಷ್ಟವಿಲ್ಲ ಅನ್ನೋದು ತಿಳ್ಕೊಳ್ಬೇಕು. ಒಂದು ವೇಳೆ ನೀವು ಕಷ್ಟ ಅನುಭವಿಸ್ತಾ ಇರ್ಬೋದು, ನಾವು ಅನೇಕ ವಿಧವಾದಂತ ಸೇವೆ ನಿಮಿತ್ತ ಹಿಂಸೆ ಮತ್ತು ಅವಮಾನ, ನಿಂದೆ, ಮತ್ತೆ ಆರ್ಥಿಕವಾಗಿಯೂ ಮತ್ತು ಶಾರೀರಿಕವಾಗಿಯೂ ಏನು ಮತ್ತು ಸಮಾಜದಲ್ಲಿ ಅನೇಕ ವಿಧವಾದಂತ ರೀತಿಯಲ್ಲಿ ನಮ್ಮನ್ನು ಹಿಂಸಿಸುವಂತ ಒಂದು ಪರಿಸ್ಥಿತಿ ಬಂದರೂ ಕೂಡ ಯಾವಾಗಲೂ ಕೂಡ ನಾವು ಕರ್ತನೆಗಾಗಿ ನಾವು ಮಾಡುವಂತ ಪ್ರತಿಯೊಂದು ಕಾರ್ಯ ಎಂದಿಗೂ ನಷ್ಟವಿಲ್ಲ, ಅದು ನಮಗೆ ಲಾಭವೇ ಅನ್ನುವಂಥದ್ದು. ಅದು ಸಾವಿರಾರು ಜನರಿಗೆ ಜೀವವನ್ನು ನೀಡುವಂತದ್ದಾಗಿದೆ. ಅರ್ಥ ಆಯ್ತಾ? ಅದಕ್ಕೋಸ್ಕರನೇ ನಾವು ಸುವಾರ್ತೆಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿ ಅಂತಹ ರಕ್ತ ಸಾಕ್ಷಿಗಳಾಗಿ ಇರುವಂತದ್ದು, ಅದು ಅನೇಕರಿಗೆ ಅದು ಲಾಭದಾಯಕವಾಗಿದೆ, ಅನೇಕ ಆತ್ಮಗಳು ರಕ್ಷಿಸಲ್ಪಡುವಂತದ್ದಾಗಿದೆ. ಆದ್ರಿಂದ ಪ್ರೀತಿಯುಳ್ಳವರೇ, ಇಲ್ಲಿ ಬೋನಿಫೇಸ್ ರವರು ಕೂಡ ಒಂದು ಹತಸಾಕ್ಷಿಯಾಗಿ ತಮ್ಮ ಪ್ರಾಣವನ್ನು ನೀಡಿದ್ರು. ಅದು ಮಾತ್ರವಲ್ಲದೆ ಅವರ ಆಳವಾದ ಆಸೆ ಮತ್ತು ಅಚಲ ಧೈರ್ಯವೆಂದರೆ ಯೇಸುವಿನ ಬಗ್ಗೆ ಎಂದಿಗೂ ಕಲವಲ ಎಂದಿಗೂ ಕೇಳದವರನ್ನು ಮತ್ತೆ ಮೋಕ್ಷಕ್ಕೆ ಕರೆದೊಯ್ಯುವುದು. ಮತ್ತೆ ಚಿಕ್ಕ ವಯಸ್ಸಿನಿಂದಲೇ ಬೋನಿಫೇಸ್ ಕ್ರಿಸ್ತನಿಗಾಗಿ ತನ್ನ ಜೀವನವನ್ನು ಏನು ಸ್ವೀಕರಿಸಿದರು, ದೇವರಿಗೆ ತನ್ನನ್ನು ಅರ್ಪಿಸಿಕೊಂಡ್ರು. ಮತ್ತು 30ನೇ ವಯಸ್ಸಿನಲ್ಲಿ ಅವರು ಸಭಾಪಾಲಕರಾಗಿ ನೇಮಕಗೊಂಡ್ರು. ಅವರ ಬುದ್ಧಿವಂತಿಕೆ, ಧರ್ಮ ಗ್ರಂಥದ ಆಳವಾದ ತಿಳುವಳಿಕೆ ಮತ್ತು ಪವಿತ್ರ ಜೀವನ ಅವರನ್ನು ಮಠದ ಮುಖ್ಯಸ್ಥರಾಗಿ ಆ ಒಂದು ಸ್ಥಾನಕ್ಕೆ ಅವರನ್ನು ಏರಿಸಿತು. ಆದ್ರೆ ಅವರು ಅಂತಹ ಬಿರುದುಗಳನ್ನು ದೂರವಿಟ್ಬಿಟ್ರು. ಅನೇಕ ಬಿರುದುಗಳು ಅವರು ಕೊಡಲ್ಪಟ್ಟರು ಕೂಡ ಆ ಬಿರುದುಗಳ ವಿಷಯದಲ್ಲಿ ಅವರು ಎಚ್ಚರ ಪಡಲಿಲ್ಲ, ತಮ್ಮನ್ನು ತಾವು ತಗ್ಗಿಸಿಕೊಂಡ್ರು. ಮತ್ತೆ ಅವರು ಅನೇಕ ಕಡೆಗಳಲ್ಲಿ ಪ್ರಯಾಣ ಮಾಡಿದ್ರು ಮತ್ತು ಸಭೆಗಳನ್ನು ನಿರ್ಮಿಸಲು ಆರಿಸಿಕೊಂಡ್ರು. ಅವರ ಸೇವೆಯು ಒಂದು ವಿಶಿಷ್ಟ ಚಳುವಳಿಯಾಗಿ ಮಾರ್ಪಟ್ಟಿತು. ಪ್ರೀತಿಯುಳ್ಳವರೇ, ಈ ರೀತಿ ಅನೇಕ ತಲಾಂತಗಳು ಅವ್ರಿಗಿದ್ರು ಕೂಡ, ಆ ಒಂದು ಏನು ಆ ಬಿರುದುಗಳಿದ್ರು ಕೂಡ ಅವ್ರೇನ್ ಮಾಡ್ಬಿಟ್ರು, ಅದೆಲ್ಲ ದೂರವಿಟ್ಟು ಕರ್ತನ ಸೇವೆಯಲ್ಲಿ ಅವರು ಅನೇಕ ಆತ್ಮಗಳಿಗೆ ಅವರು ಸಾಕ್ಷಿಯಾಗಿ ನಿಂತರು. ಮತ್ತೆ ಸಭೆಗಳ ಜೊತೆಗೆ ಅವರು ಆಶ್ರಮಗಳನ್ನು ನಿರ್ಮಿಸಿದ್ರು ಮತ್ತು ಅವರು ಮುಂದುವರಿಸಿ ಅನೇಕ ಸಭಾಪಾಲಕರನ್ನು ನೇಮಕ ಮಾಡಿದ್ರು. ಅವರು ಅನೇಕ ವಿಧವಾದಂತ ಏನು ಎಲ್ಲಾ ಸೌಕರ್ಯಗಳನ್ನು ನಿರಾಕರಿಸಿ ಅವರ ಜೀವನ ಮತ್ತು ಮಾದರಿಯಿಂದ ಅನೇಕರು ಕ್ರಿಸ್ತನ ಕಡೆಗೆ ಆಕರ್ಷಿತರಾದರು. ಮತ್ತು ಸಭೆಯನ್ನು ವಿಸ್ತರಿಸುವಲ್ಲಿ ಪ್ರಾರ್ಥನೆಯು ಅವರು ಏಕೈಕ ಅಸ್ತ್ರವಾಗಿತ್ತು. ಅಂದರೆ ಪ್ರಾರ್ಥನೆ, ಅವರು ಪ್ರಾರ್ಥನಾ ವೀರರಾಗಿ ಕೂಡ ಇದ್ರು ಅಂತ ನಾವು ನೋಡ್ತೀವಿ. ಯಾಕಂತಂದ್ರೆ ಸಭೆಗಳನ್ನು ಸ್ಥಾಪಿಸಲ್ಪಡಬೇಕಂದ್ರೆ ಅಷ್ಟು ಸಾಮಾನ್ಯಕರವಾದಂತ ವಿಷಯವಲ್ಲ. ಅದಕ್ಕೆ ಪ್ರಾರ್ಥನೆ ಅದು ಅಸ್ತ್ರವಾಗಿ ಅವರು ತೆಗೆದುಕೊಂಡ್ರು. ಅಂದ್ರೆ ಪ್ರಾರ್ಥನಾ ವೀರರಾಗಿ ಕೂಡ ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಆದ್ರಿಂದ ಪ್ರೀತಿಯುಳ್ಳವರೇ, ಮತ್ತು ಅವರು ತಮ್ಮ ಸಭಾಪಾಲಕರನ್ನು ಅದೇ ದೃಢ ವಿಶ್ವಾಸದಿಂದ ಮುನ್ನಡೆಸಿದರು. ಅವರ ಜನರ ಹೃದಯದಲ್ಲಿ ಶಾಶ್ವತ ಸ್ಥಾನವನ್ನು ಕಂಡುಕೊಂಡ್ರು. ಈ ರೀತಿ ಬೋನಿಫೇಸ್ ಅವರು ಉತ್ತಮವಾದಂತ ಸೇವೆಯನ್ನು ಮಾಡಿ ಜೂನ್ 5 ಕ್ರಿಸ್ತ ಶಕ 750 ಅವರು ಹತಸಾಕ್ಷಿಯಾಗಿ ಅವರು ತಮ್ಮ ಪ್ರಾಣವನ್ನು ಅರ್ಪಿಸುವಂತ ವಿಷಯವನ್ನು ನಾವು ನೋಡ್ತೇವೆ. ಪ್ರೀತಿಯುಳ್ಳವರೇ, ಅದರಂತೆ ಅನೇಕ ಮಂದಿ ಸೇವಕರು ತಮ್ಮ ಪ್ರಾಣಗಳನ್ನು ದೇವರಿಗಾಗಿ ಅವರು ಅರ್ಪಿಸಿ ಕರ್ತನ ಸೇವೆಯನ್ನು ಮಾಡಿದ್ರು. ಅವರೆಲ್ಲರೂ ನಮಗೆ
ಒಂದು ಸಾಕ್ಷಿಯಾಗಿದ್ದಾರೆ. ಆದ್ದರಿಂದ ಅಂಥವರನ್ನು ನಾವು ಯಾವಾಗಲೂ ಕೂಡ ಮುಂದಿಟ್ಕೊಂಡು ನಾವು ಅವರ ಒಂದು ಜೀವನ ಶೈಲಿಯನ್ನು ನಾವು ಆಧಾರವಾಗಿ ಇಟ್ಕೊಂಡು ಜೀವಿಸುವಾಗ ಈ ರೀತಿ ಪ್ರತಿಯೊಬ್ಬೊಬ್ಬರು ಕೂಡ ಸೇವೆ ಮಾಡ್ಲಿಕ್ಕೆ ಖಂಡಿತ ಆ ಒಂದು ಧೈರ್ಯ ನಮಗೆ ಸಿಗುವಂತದ್ದಾಗಿದೆ. ಇಲ್ಲಿ ಗಮನಿಸಿ ನೋಡುವಾಗ ನಾವು ಬೋನಿಫೇಸ್ ಜೀವನದಿಂದ ನಮ್ಮ ಜೀವಿತಕ್ಕೆ ನಾವು ಕೆಲವೊಂದು ಮಾದರಿಗಳನ್ನು ನಾವು ತೆಗೆದುಕೊಂಡು ನಾವು ಜೀವಿಸಬೇಕಾಗುತ್ತೆ. ಅದರಿಂದ ಇಲ್ಲಿ ನಂಬಿಕೆಯಲ್ಲಿ ಧೈರ್ಯವಾಗಿ ಇರುವಂತದ್ದು ಬಹಳ ಪ್ರಾಮುಖ್ಯ. ಯಾಕಂದ್ರೆ ಇವತ್ತು ಧೈರ್ಯ ಇಲ್ಲ ಅಂತಂದ್ರೆ ದೇವರ ಸೇವೆಯನ್ನು ಮಾಡುವುದಕ್ಕೆ ಕಷ್ಟ. ಯಾಕಂತಂದ್ರೆ 2 ತಿಮೋತಿ 1ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಾಗ ಇಲ್ಲೊಂದು ಮಾತು, ಅದ್ಭುತವಾದಂತ ಮಾತು. 2 ತಿಮೋತಿ 1:7, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ ಅನ್ನುವಂಥದ್ದು ಈ ವಾಕ್ಯದಲ್ಲಿ ನಾವು ನೋಡ್ಬೋದು. ಅಂತಂದ್ರೆ ಇಲ್ಲಿ ಬಲ ಅನ್ನುವಂಥದ್ದು ದೇವರ ಆತ್ಮನ ಬಲ ನಾವು ಪ್ರತಿಯೊಬ್ಬೊಬ್ಬರು ಪಡ್ಕೊಳ್ಳಬೇಕಾಗುತ್ತೆ. ಅದಕ್ಕೆ ದೇವರ ಆತ್ಮ ನಮಗೆ ಫಸ್ಟ್ ಬಲ ಇರಬೇಕು. ಅಪೋಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ ಅದ್ಭುತವಾದಂತ ಮಾತು ಇದೆ. ಎಲ್ಲರಿಗೂ ಕೂಡ ಏನು ಗೊತ್ತಿರುವಂತ ಮಾತೆ. ಏನು ಅಪೋಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ ಯಾರಾದ್ರೂ ಒಬ್ರು ಓದ್ತೀರಾ? ರಾಜರತ್ನಂ ಅವರೇ. ಅಪೋಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ ಯಾರನ್ನು ಓದ್ತೀರಾ? ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೂದಾಯದಲ್ಲಿಯೂ ಸಮರ್ಯದಲ್ಲಿಯೂ ಲೋಕದ ಕಟ್ಟ ಕಡೆವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ನೋಡಿದ್ರ ಇಲ್ಲಿ ಯಾವಾಗ ಆ ಬಲ ಬಂದಾಗಲೇ ನಾವು ಕಟ್ಟ ಕಡೆಗಳಲ್ಲಿ ಹೋಗಿ ಏನು ಈ ಸುವಾರ್ತೆಯನ್ನು ಪ್ರಕಟಿಸಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕನೆ ನಾವು ಯಾವಾಗಲೂ ಕೂಡ ಆತ್ಮನ ಬಲ ನಮ್ಮ ಪ್ರತಿಯೊಬ್ಬೊಬ್ಬರಿಗೆ ಬೇಕಾಗಿದೆ. ಆ ಬಲನೇ ಇಲ್ಲಿ ಬೋನಿಫೇಸ್ ಅವರು ಕೂಡ ಏನು ಆ ಬಲದಿಂದಲೇ ಅವರು ಮುಂದೆ ಸಾಗಿದ್ರು ಕಟ್ಟ ಕಡೆಗಳಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೆ. ಈಗ ನಾವು ಒಂದು ಕ್ರಮವಾಗಿ ನೋಡ್ತಾ ಇರುವಂತ ಪ್ರತಿಯೊಂದು ಸೇವಕರು ಕೂಡ ಈ ಒಂದು ಬಲವನ್ನು ಹೊಂದಿಕೊಂಡು ಕರ್ತನಿಗೆ ಸಾಕ್ಷಿಗಳಾಗಿ ಜೀವಿಸಿದ್ರು. ಮತ್ತೆ ಈ ಪ್ರೀತಿ ಅನ್ನುವಂಥದ್ದು ಈಗ ನಮಗೆ ಬಲ ಮಾತ್ರ ಇದ್ರೆ ಸಾಕಾಗುದಿಲ್ಲ, ಪ್ರೀತಿ ಕೂಡ ಇರಬೇಕು. ದೇವರ ಸೇವಕರಿಗೆ ಪ್ರೀತಿ ಇಲ್ಲದಿದ್ರೆ ಏನು ಆ ಬಲ ಇದ್ದು ಆ ಬಲವನ್ನು ಈ ಪ್ರೀತಿ ಮುಖಾಂತರ ವ್ಯಕ್ತಪಡಿಸುವಾಗಲೇ ಅಲ್ಲಿ ದೊಡ್ಡ ಒಂದು ಉಜ್ಜೀವನವನ್ನು ಕಾಣ್ಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಪ್ರೀತಿ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ ಸೇವಕರಿಗೆ. ಒಂದು ಕಡೆ ಬಲ ಆಗಿದ್ರೆ, ಪವಿತ್ರಾತ್ಮನ ಬಲ ಒಂದು ಕಡೆ ಆದ್ರೆ ಈ ಪ್ರೀತಿ ಅದು ಕೂಡ ಬಹಳ ಪ್ರಾಮುಖ್ಯ. 1 ಕೊರಿಂಥ 13ನೇ ಅಧ್ಯಾಯ 1ನೇ ವಚನದಿಂದ ನೀವು ನೋಡುವಾಗ ಅಲ್ಲಿ ಪ್ರೀತಿ ಬಗ್ಗೆ ಇದೆಲ್ಲ. ಏನು ಹೊರಗಲಿದ್ರು ಏನು ಪ್ರೀತಿ ಇಲ್ಲದಿದ್ರೆ ಅದು ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತದಲ್ವಾ. ಪ್ರವಾದನೆ ವರ ಇದ್ರೂನು, ಮತ್ತೆ ದೇವದೂತರ ಭಾಷೆಗಳನ್ನ ಹಾಡಿದ್ರೇನು, ಮತ್ತೆ ಬೆಟ್ಟದಷ್ಟು ವಿಶ್ವಾಸ ನಮಗಿದ್ರೇನು ಪ್ರೀತಿ ಇಲ್ಲ ಅಂತಂದ್ರೆ ಅದು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಬಲ ಮಾತ್ರ ಸಾಕಾಗೋದಿಲ್ಲ, ನಮಗೆ ಪ್ರೀತಿನೂ ಕೂಡ ಇರಬೇಕು ಅನ್ನುವಂಥದ್ದು. ಅದಕ್ಕೆ ಇಲ್ಲಿ ಬಲ ಮತ್ತು ಪ್ರೀತಿ ಮತ್ತೆ ಶಿಕ್ಷಣಗಳ ಅಂತಂದ್ರೆ ಕ್ಷಮೆ ದಮೆ ಅಂತೀವಿ. ಅಂತಂದ್ರೆ ಅನೇಕ ಕಾರ್ಯಗಳು ನಮಗೆ ಬರುವ ಅದನ್ನು ಕಂಟ್ರೋಲ್ ಮಾಡಿಕೊಳ್ಳುವಂತ ಏನು ಒಂದು ಸ್ತೋಮತೆ ನಮಗೆ ಪ್ರತಿಯೊಬ್ಬೊಬ್ಬರಿಗೆ ಇರಬೇಕು. ಅಂದ್ರೆ ಶಿಕ್ಷಣ ಅದಕ್ಕೆ ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮ ಏನು ಆತ್ಮವಲ್ಲ, ಹೇಡಿತನದ ಆತ್ಮವಲ್ಲ. ಅಂತಂದ್ರೆ ಇಲ್ಲಿ ಬಲನೂ ಬೇಕು, ಪ್ರೀತಿನೂ ಬೇಕು, ಮತ್ತೆ ಶಿಕ್ಷಣ ಅದು ಬೇಕು, ಮತ್ತೆ ಧೈರ್ಯ. ಅಂದ್ರೆ ಹೇಡಿತನದ ಆತ್ಮವಲ್ಲ ಅಂತ ನಾವು ನೋಡ್ತೀವಿ. ಅಂದ್ರೆ ಧೈರ್ಯದ ಒಂದು ಆತ್ಮ. ನಮಗೆ ಧೈರ್ಯ ಯಾವಾಗಲೂ ಕೂಡ ಆ ಧೈರ್ಯ ಅನೇಕ ದೇವರು ಕೊಟ್ಟಂತ ವರಗಳನ್ನು ಉಪಯೋಗಿಸುವುದಕ್ಕೆ ಧೈರ್ಯ ಬಹಳ ಪ್ರಾಮುಖ್ಯ. ಆ ಧೈರ್ಯ ಇಲ್ಲ ಅಂತಂದ್ರೆ ದೇವರು ಕೊಟ್ಟಂತ ತಲಾಂತಗಳನ್ನು, ದೇವರು ಕೊಟ್ಟಂತ ವರಗಳನ್ನು ನಾವು ಉಪಯೋಗಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ
29ನೇ ವಚನವನ್ನು ನಾವಲ್ಲಿ ನೋಡುವಾಗ ಒಂದು ಮಾತು ಇದೆ. 4ನೇ ಅಧ್ಯಾಯ 29ನೇ ವಚನ. ಪೌಲ್ ರಜೀರ್ ಸದಂಡೆ ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 29ನೇ ವಚನ. ನಿನ್ನ ಕೈಯು ನಿನ್ನ ಸಂಕಲ್ಪವು ಮೊದಲು ನೇಮಿಸಿದ್ದನ್ನೇ ನಡೆಸಿದರು. ಕರ್ತನೇ, ಈಗ ನೀನು ಅವರ ಬೆದರಿಸುವಿಕೆಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು ಅಂದರು. ನೋಡಿದ್ರ, ಇಷ್ಟು ತಲಾಂತಗಳು ಮತ್ತೆ ಈ ಸುವಾರ್ತೆಯನ್ನು ಧೈರ್ಯವಾಗಿ ನಾವು ಬೋಧಿಸುವುದಕ್ಕೆ ಖಂಡಿತ ಏನು ನಮಗೆ ಪ್ರಾರ್ಥನೆ ಅವಶ್ಯ. ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ, ಅಂದ್ರೆ ಧೈರ್ಯವಾಗಿ. ನಮಗೆ ಆ ಧೈರ್ಯ ಇಲ್ಲ ಅಂತಂದ್ರೆ, ಹೇಡಿತನದ ಆತ್ಮ ನಮಗಿದ್ದಾಗ ಖಂಡಿತ ನಮಗೆ ದೇವರು ಕೊಟ್ಟಂತ ಆ ವರಗಳನ್ನು ಉಪಯೋಗಿಸುವುದಕ್ಕೆ ಸಾಧ್ಯವಿಲ್ಲ. ಯಾವಾಗ ನಮಗೆ ಧೈರ್ಯ ಇಲ್ಲವೋ, ಹೇಡಿತನ ಇರ್ತದೋ, ಆವಾಗ ನಮ್ಮಲ್ಲಿರುವಂತ ಏನು ತಲಾಂತಗಳಾಗಲಿ ವರಗಳಾಗಲಿ ಅಲ್ಲಿ ಪ್ರದರ್ಶಿಸ್ಲಿಕ್ಕಾಗೋದಿಲ್ಲ. ಅದಕ್ಕೆ ಆ ಧೈರ್ಯ ಅನ್ನುವಂಥದ್ದಿದ್ರೇನೆ ನಾವು ಈ ಸುವಾರ್ತೆಯನ್ನು ಕೂಡ ಅನೇಕರಿಗೆ ಪ್ರಕಟಿಸಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲ ಅಂತಂದ್ರೆ ನಾವು ಭಯಪಟ್ಕೊಂಡು ಯಾವುದೂ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಇರ್ಲಿ ಬಿಡು, ಹೆಂಗೋ ತಾನಾಗಿ ಬೇರೆಯವರ ಮುಖಾಂತರ ಸುವಾರ್ತೆ ಆಗತ್ತೆ ಅಂತ ಹೇಳಿ ನಾವು ಉಪಯೋಗಿಸಲ್ಪಡ. ಅದಕ್ಕೆ ಇಲ್ಲಿ ಎಪೇಸದವರ ಬರೆದ ಪತ್ರಿಕೆ, ಅದನ್ನು ಓದಿ ಪೌಲ್ಗರು. ಎಪೇಸ 6:9ನೇ ವಚನ. ಎಪೇಸ 6:9ನೇ ವಚನ. ಎಪೇಸದವರಿಗೆ 6ನೇ ಅಧ್ಯಾಯ 9ನೇ ವಚನ. ಯಜಮಾನರೇ, ನಿಮ್ಮ ಕೈ ಕೆಳಗಿರುವ ದಾಸರ ವಿಷಯದಲ್ಲಿ ಅದೇ ರೀತಿಯಾಗಿ ನಡೆಯಿರಿ. ಪರಲೋಕದಲ್ಲಿ ನಿಮಗೂ ಅವರಿಗೂ ಯಜಮಾನನಾಗಿರುವ ಆತನು ಇದ್ದಾನೆಂತಲೂ ಆತನಲ್ಲಿ ಪಕ್ಷಪಾತವಿಲ್ಲವೆಂತಲೂ ತಿಳಿದು ನಿಮ್ಮ ದಾಸರನ್ನು ಬೆದರಿಸುವ ಪದ್ಧತಿಯನ್ನು ಬಿಟ್ಟು ಬಿಡಿರಿ. ಕಡೆ ಮಾತನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಸರ್ವಾಯುಧಗಳನ್ನು ಧರಿಸಿಕೊಂಡು ನಾವು ಏನು ಧೈರ್ಯವಾಗಿ ನಾವು ಮುಂದೆ ಹೋಗ್ಬೇಕು ಅನ್ನುವಂಥದ್ದು ನಾವು ಯಾವಾಗಲೂ ಕೂಡ ನಾವು ಮರೆಯಬಾರ್ದು. ಪ್ರೀತಿಯುಳ್ಳವರೇ, ಈ ವಾಕ್ಯಗಳಲ್ಲಿ ನಾವು ಗಮನಿಸಿ ನೋಡುವಾಗ ದೇವರಾತ್ಮನು ನಮಗೆ ಕೊಟ್ಟಿರುವಂತ ಬಲ ಮತ್ತು ಪ್ರೀತಿ ಮತ್ತು ಶಿಕ್ಷಣ ಮತ್ತು ಧೈರ್ಯ ಏನು ಇದೇ ನಮಗೆ ಬೇಕಾಗಿರುವಂಥದ್ದು. ಇವಿದ್ದಾಗ ಖಂಡಿತ ನಾವು ಇದೇ ರೀತಿ ಅನೇಕ ಸೇವಕರು ಯಾವ ರೀತಿ ಇದನ್ನು ಈ ವಾಕ್ಯಗಳನ್ನೇ ಈ ಒಂದು ವಾಕ್ಯದಲ್ಲಿರುವಂತ ದೇವರು ಕೊಟ್ಟಂತ ಈ ಬಲವನ್ನು ಇಟ್ಟುಕೊಂಡು ಕಟ್ಟೆ ಕಡೆಗಳಲ್ಲಿ ಹೋಗಿ ಸುವಾರ್ತೆಯನ್ನು ಸಾರಿದ್ರು. ಇವತ್ತು ಕೂಡ ಅನೇಕ ಮಂದಿ ಸೇವಕರು ಈ ಝೂಮ್ ಮೀಟಿಂಗ್ ಅಲ್ಲಿ ಇದ್ದೀರಿ. ನಾವೆಲ್ಲರೂ ಕೂಡ ದೇವರು ನಮ್ಮನ್ನು ಈ ರೀತಿಯಾಗಿ ಉಪಯೋಗಿಸಿಕೊಂಡು ಬರ್ತಾ ಇದೆ. ಇನ್ನು ಮೇಲೂ ಕೂಡ ಉಪಯೋಗಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆದುದರಿಂದ ನಾವು ಯಾವುದಕ್ಕೂ ಭಯಪಡದೆ ಖಂಡಿತ ದೇವರು ನಮ್ಮೆಲ್ಲ ಏನು ಸಮಸ್ಯೆಗಳು ಬರುವಾಗಲಾಗಲಿ, ಹಿಂಸೆಗಳಾಗಲಿ ಮತ್ತು ಅನೇಕ ವಿಧವಾದಂತ ಸಮಸ್ಯೆಗಳು ಏನೇ ಬರಲಿ, ಆ ಸಮಯದಲ್ಲಿ ದೇವರು ನಮ್ಮ ಜೊತೆ ಇದ್ದು ಕಾಯುವಂತ ದೇವರು. ಆದುದರಿಂದ ಆತನ ಮೇಲೆ ನಾವು ನಂಬಿಕೆ ಇಟ್ಟು ಮುಂದೆ ಸಾಗೋಣ. ಅದಕ್ಕೆ ಮತ್ತಾಯನು ಬರೆದ ಸುವಾರ್ತೆ 28:19ನೇ ವಚನದಲ್ಲಿ ನಾವು ನೋಡುವಾಗ, ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ಅಂತ ಹೇಳಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪ್ರೀತಿಯುಳ್ಳವರೇ, ಈ ಒಂದು ವಾಕ್ಯದ ಆಧಾರದೊಂದಿಗೆ ನಾವೆಲ್ಲರೂ ಕೂಡ ಧೈರ್ಯವಾಗಿ ಈ ಸುವಾರ್ತೆಯನ್ನು ಸಾರೋಣ, ಅನೇಕ ಆತ್ಮಗಳನ್ನು ಗೆಲ್ಲೋಣ, ದೇವರ ರಾಜ್ಯಕ್ಕೆ ಅನೇಕರನ್ನು ಸಿದ್ಧಪಡಿಸೋಣ. ಆತನ ಬರೋಣದಲ್ಲಿ ಆತನ ಮುಂದೆ ನಿಲ್ಲಲು ನಾವು ಶಕ್ತರಾಗೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಿಮ್ಮ ಸತ್ಯವನ್ನು ಧೈರ್ಯದಿಂದ ಘೋಷಿಸುವಂತೆ ಅಪ್ಪ ಕರ್ತನೆ ಮತ್ತು ಸುವಾರ್ತಿಕನಾಗಿ ಅಪ್ಪ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಸಂತ ಬೋನಿಫೇಸ್ ಅವರ ಜೀವನ ಮತ್ತು ಸಾಕ್ಷಿಗಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುವಂತವರಾಗಿದ್ದೇವೆ. ಹೌದು ಸ್ವಾಮಿ, ನಾವು ಕೂಡ ಅಪ್ಪ ಅದರಂತೆ ಉಪಯೋಗಿಸಲ್ಪಡಬೇಕು ಅಪ್ಪ. ಬಲ, ಪ್ರೀತಿ, ಶಿಕ್ಷಣ
ಮತ್ತು ಧೈರ್ಯವನ್ನು ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಅನುಗ್ರಹಿಸಿಕೊಡು. ನಿನ್ನ ಕರ್ತನೆ ಸುವಾರ್ತೆಯು ಕಟ್ಟೆ ಕಡೆಗಳಲ್ಲಿ ಅಪ್ಪ ಸಾರಿ ನಿನ್ನ ನಾಮವನ್ನು ಮಹಿಮೆಪಡಿಸುತ್ತಾ ಅನೇಕರಿಗೆ ಸಾಕ್ಷಿಗಳಾಗಿ ನಾವು ಜೀವಿಸುತ್ತಾ ನಿನ್ನ ರಾಜ್ಯವನ್ನು ಕಟ್ಟುವಂತೆ ಸಹಾಯ ಮಾಡು ಕರ್ತನೆ. ಈ ಒಂದು ಸಮಯದಲ್ಲಿ ಅಪ್ಪ ನಮ್ಮ ಮಧ್ಯದಲ್ಲಿ ಕರ್ತನೆ ಈ ಒಂದು ಸೇವಕರನ್ನು ನಮಗೆ ಪರಿಚಯ ಮಾಡಿದಿರಿ ಅಪ್ಪ ಕರ್ತನೆ. ಒಂದೊಂದು ದಿನವೂ ಅನೇಕ ಮಂದಿ ಅಪ್ಪ ರಕ್ತ ಸಾಕ್ಷಿಗಳನ್ನು ನಾವು ಧ್ಯಾನ ಮಾಡುತ್ತಾ ಬರ್ತಾ ಇದ್ದೀವಿ ಅಪ್ಪ. ನಾವು ಕೂಡ ಅಪ್ಪ ಅದರಂತೆ ನಾವು ಈ ಲೋಕದಲ್ಲಿ ನಿನ್ನ ಸೇವೆಯನ್ನು ಮಾಡಿ ಅಪ್ಪ ಕರ್ತನೆ ಶ್ರೇಷ್ಠ ಹೋರಾಟವನ್ನು ಹೋರಾಡಿ ಓಟವನ್ನು ಕಡೆಗಾಣಿಸಲು ನಂಬಿಕೆಯನ್ನು ಕಾಪಾಡಿಕೊಳ್ಳಲು ನೀನು ಸಹಾಯ ಮಾಡು. ನಿನ್ನ ಪವಿತ್ರ ಆತ್ಮನ ಬಲ ನಮಗೆ ಅನುಗ್ರಹಿಸಿಕೊಡು ಕರ್ತನೆ. ಪ್ರತಿಯೊಬ್ಬೊಬ್ಬರನ್ನೂ ಆಶೀರ್ವದಿಸು. ನೀವೇ ನಮ್ಮೊಂದಿಗಿದ್ದು ಅಪ್ಪ ನಿನ್ನ ಆತ್ಮನ ಮುಖಾಂತರ ನಮ್ಮನ್ನು ದಾರಿ ನಡೆಸಬೇಕೆಂಬುದಾಗಿ ಒಳ್ಳೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರನ್ನೂ ಆಶೀರ್ವದಿಸು, ನಿನ್ನ ಸೇವೆಯಲ್ಲಿ ಉಪಯೋಗಿಸು. ನಮ್ಮ ನಿರ್ದೇಶಕರು ಅಪ್ಪ ಉಪನಿರ್ದೇಶಕರು ಅವರ ಮಕ್ಕಳು ಅಪ್ಪ ಮಾಡುತ್ತಿರುವಂತ ಎಲ್ಲ ಸೇವೆ, ಎಲ್ಲಾ ಕಲ್ವರಿ ಚಾಪಲ್ ಟ್ರಸ್ಟ್ನ ಎಲ್ಲಾ ಪ್ರಾಜೆಕ್ಟ್ ಹೋಲ್ಡರ್ಸ್ಗಾಗಿ, ಸಹ ಸೇವಕರುಗಳಿಗಾಗಿ ಪ್ರತಿಯೊಬ್ಬೊಬ್ಬರಿಗೆ ಒಳ್ಳೆ ಆರೋಗ್ಯ ಬಲವನ್ನು ಕೊಡು ಕರ್ತನೆ. ನೀನೇ ಸೇವೆಯಲ್ಲಿ ಉಪಯೋಗಿಸಿಕೊಂಡು ಅನೇಕ ಆತ್ಮಗಳನ್ನು ಗೆಲ್ಲುವಂತೆ ಸಹಾಯ ಮಾಡು. ಅಂತ ಒಳ್ಳೆಯ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೆನ್.